ಅಯ್ಯೋ ಲೇ ಪಿಂಕಿ ಪುಟಿ, ಇದೇನ್ರಿ ನೀವುಗಳು ಒಳ್ಳೆ ಮದ್ವೆ ಮನೆಗೆ ಹೋಗರಂಗ್ ಈ ತರ ಮಿಂಚ್ಕೊಂಡು ಹೊರಟಿದ್ದೀರಲ್ಲ. ಎಲ್ಲಿದ್ರೆ ಹೊರಟಿದ್ದೀರಾ ನಿಮ್ಗಳ ಬಾಯಿಗಲೇ? ಎಲ್ಲೋ ಮದ್ವೆ ಫಂಕ್ಷನಿಗೆ ಹೊರಟಿದ್ದೀರಾ ಅಂತ ನನಗೂ ಹೇಳಿದಿದ್ರೆ ನಾನು ಒಂದೊಳ್ಳೆ ರೇಷ್ಮೆ ಸೀರೆ ಉಟ್ಕೊಂತಿದ್ನಪ್ಪ. ಏನಿಬ್ರೆ ಮೆರ್ಕೊಂಡು ಹೊರಟು ಬಿಟ್ಟಿದ್ದಾರೆ. ಏನವ ಪುಟಿ ಹೇಳೆ, ಎಲ್ಲಿಗೆ ಹೊರಟಿದ್ದೀರಾ ಅಂತ? ಇವತ್ತಿಗೇನಾದ್ನಿರ್ದು ಮೆರ್ತ ನನಗೆ ನೋಡಕ್ಕಾಗ್ತಿಲ್ಲ. ಅಯ್ಯೋ ಅಮ್ಮ, ನಾವ್ ಯಾವುದೇ ಮದ್ವೆ ಫಂಕ್ಷನಿಗೆ ಹೊರಟಿಲ್ಲ ಕಣೆ ಅಮ್ಮ. ಇವತ್ತು ನೆನ್ನೆ ಜಾತ್ರೆ ಅಲ್ವಾ ನಮ್ಮೂರಲ್ಲಿ, ಅದಕ್ಕೆ ಇವತ್ತು ರಾತ್ರಿ ಸರ್ಕಸ್ ಇದೆಯಂತೆ ಕಣೆ ಅಮ್ಮ ನಮ್ಮೂರಲ್ಲಿ. ಅದು ಸರ್ಕಸ್ ಮಾಡಕ್ಕೆ ಬಾಂಬೆ ಅವರೆಲ್ಲ ಬಂದಿದಾರಂತೆ. ಮಂಗ, ಸಿಂಹ, ಆನೆ ಎಲ್ಲ ಬಂದಿದಾವಂತೆ ಕಣೆ ಅಮ್ಮ. ಆ ಸರ್ಕಸ್ ನೋಡಕ್ಕೇನೆ ಹೊರಟಿದೀವಪ್ಪ. ಪಾಪ ನಮ್ ಚುಪ್ಪಿ ಪಾಪು ಒಂದ್ಸಲನು ಸರ್ಕಸ್ ನೋಡಿಲ್ಲ ಅಲ್ವಾ, ಪ್ರಾಣಿಗಳನ್ನೇ ನೋಡಿರಲ್ಲ ಅವಳು. ಅದಕ್ಕೆ ಪ್ರಾಣಿನೆಲ್ಲ ತೋರಿಸ್ಕೊಂಡು ಸರ್ಕಸ್ನೆಲ್ಲ ತೋರಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಿದೀವಿ ಕಣೆ ಅಮ್ಮ. ನೀನು ಬೇಕಾದ್ರೆ ಒಂದೊಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಬಾ, ಸರ್ಕಸಿಗೆ ಹೋಗೋಣ. ಪುಟ್ಟಿ ಅಕ್ಕ, ನೀವು ಬೇಕಾದ್ರೆ ಒಂದ್ ನೆಕ್ಲೆಸ್ ಹಾಕೊಳ್ಳಿ. ಈ ಸೀರೆಗೆ ಒಂದ್ ನೆಕ್ಲೆಸ್ ಚೆನ್ನಾಗಿ ಕಾಣುತ್ತೆ. ಅಯ್ಯ 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 ಅಯ್ಯ, ನಿಮ್ಗಳ ಮಾರೆಗಿಷ್ಟು ದಿನ ಮಿಡ್ಡಿ ಚಡ್ಡಿ ಓಡಾಡೋರು, ಅಯ್ಯೋ ನಮ್ಮ ಊರಿಗೆ ಸರ್ಕಸ್ ಬಂದಿದೆ ಅಂತ ಈ ಪಾಟಿ ಸೀರೆ ನೆಕ್ಲೆಸ್ ಹಾಕೊಂಡು ಹೊರಟಿದ್ದೀರಲ್ರೋ ನಿಮ್ಗಳ ಬಾಯಿಗಲೇ. ನೀವು ಹೊರಟಿರೋದು ಅವತಾರ ನೋಡಿದ್ರೆ ಯಾವ್ದೋ ಮದ್ವೆ ಫಂಕ್ಷನಿಗೆ ಹೊರಟಿದ್ದೀರಾ ಅನ್ಕಂಡೆ. ಸರ್ಕಸ್ ನೋಡಕ್ಕೆ ಒಳ್ಳೆ ಸರ್ಕಸ್ ಗೊಂಬೆಗಳ ತರ ರೆಡಿಯಾಗಿ ಹೋಗ್ತೀರಾ. ನಿಮ್ಗೇನಾಯ್ತೆ ಪುಟ್ಟಿ? ಇಲ್ಲೇ ಪಿಂಕಿ, ನೀನೇನೇ ಇದು ರೇಷ್ಮೆ ಸೀರೆ ಉಟ್ಕೊಂಡು ಈಟದ ನೆಕ್ಲಿಸು ಇವು ನೇತಾಕೊಂಡ್ಬಿಟ್ಟಿದೀಯಾ? ನೀನ್ ಯಾವ ತರ ನೋಡಿ ಸರ್ಕಸ್ಸಿಗೆ ಬಂದಿರ ಮಂಗ ಪರ್ಚ್ ಕಿರ್ಚ್ ಹಾಕ್ಬಿಟ್ಟಾತು. ಸುಮ್ನಿರೇ ಅಮ್ಮ, ಸರ್ಕಸ್ ನೋಡಕ್ಕೆ ಇಡೀ ಊರ್ ಜನ ಬಂದಿರ್ತಾರೆ. ಚೆನ್ನಾಗಿ ರೆಡಿಯಾಗಿ ಹೋಗೋದ್ ಬೇಡ್ವಾ? ನಿಮ್ಗಳ ಚಂದಕ್ಕೊಂದಷ್ಟು ಬೆಂಕಿ ಬಿತ್ತು. ನಮ್ಗಳ ಕಾಲದಲ್ಲಿ ಊರಲ್ಲೇನಾದ್ರೂ ಸರ್ಕಸ್ಸು ನಾಟಕ ಏನೇ ಆಗ್ತಿದ್ರು ಉಟ್ ಬಟ್ಟೆಗೊಂದು ಶಾಲು ಸುತ್ಕೊಂಡು ಓಡೋಕ್ ಕುತ್ಕೊಂತಿದ್ವಪ್ಪ. ಅಯ್ಯೋ ನಿಮ್ಗಳ ಅವತಾರ ನೋಡಿ, ಏನೋ ಸರ್ಕಸ್ ಊರಿಗೆ ಬಂದೈತೆ ಅಂತ ಹಂಗೆ ಮದ್ವೆಗೆ ಹೋಗೋರಂಗ ರೆಡಿ ಆಗ್ಬಿಟ್ಟು ಬಂದೀರಾ. ಅತ್ತೆ, ನಾವುಗಳು ಇದೇ ತರ ಮಿಂಚ್ಕೊಂಡು ಹೋಗ್ತೀವಿ. ನೀವು ಬೇಕಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ನೆಕ್ಲೆಸ್ ಎಲ್ಲ ನೇತಾಕಳಿ. ಅಯ್ಯೋ ಅಯ್ಯೋ ಅಯ್ಯೋ, ಬೇಡ್ಕಂಡ್ರೆ ನನ್ನ ತಾಯಿರಾ, ನೀವುಗಳೇ ಮಿಂಚ್ಕೊಂಡು ಹೋಗಿ. ನಾನು ಈ ಉಟ್ ಹಳೇ ನೀಲಿ ಸೀರೆಲೆ ಬಂದ್ಬಿಡ್ತೀನಿ ಅತ್ಲಾಗಿ. ನಾನು ಅತ್ಲಾಗ್ ಸರ್ಕಸ್ಸಿಗೆ ಬಂದು ನೋಡೇ ಬಿಡ್ತೀನಿ. ಊರ್ ಜನಗಳೆಲ್ಲ ಮಿಂಚ್ಕೊಂಡ್ ಮೆರ್ಕೊಂಡ್ ಬಂದಿಯಾರ ಅಥವಾ ನೀವುಗಳೇ ಹಿಂಗ್ ಮೆರ್ಕೊಂಡ್ ಹೊರಟೀರಾ ಅಂತ? ಯಾರು ಹೆಂಗಾದ್ರೂ ಬಂದಿರ್ಲಿ ಅತ್ತೆ, ನಾವಂತೂ ಮಿಂಚ್ಕೊಂಡ್ ಹೋಗ್ತೀವಪ್ಪ. ಲೇ ಪಿಂಕಿ, ತಮಣಿ ಜಾತ್ರೆಗೆ ಹೋದವ್ನು ಇನ್ನೂ ಬರ್ಲಿಲ್ವಲ್ಲ? ನಮ್ಮನ್ ಸರ್ಕಸ್ಸಿಗೆ ಅವನ್ ತಾನೇ ಕರ್ಕೊಂಡು ಹೋಗ್ಬೇಕಿತ್ತು. ಜಾತ್ರೆಗೆ ಹೋದವ್ನು ಇಷ್ಟೊತ್ತಾದ್ರೂ ಬರ್ಲಿಲ್ಲ, ನಮ್ಮನ್ ಸರ್ಕಸ್ಸಿಗೆ ಯಾರು ಕರ್ಕೊಂಡು ಹೋಗ್ತಾರೆ? ಓ ಪುಟ್ಟಿ ಅಕ್ಕ, ತಮಣಿ ನನ್ಗೋಸ್ಕರ ಜಾತ್ರೆ ಶಾಪಿಂಗ್ ಮಾಡ್ತಿರ್ಬೇಕು. ಅಯ್ಯೋ ಪಿಂಕಿ, ಜಾತ್ರೆಲಿ ಏನ್ ಸಿಗುತ್ತೆ? ಆ ಕಡ್ಲೆ ಪುರಿ, ಆ ಬೋಂಡ ಬಜ್ಜಿ ಬಿಟ್ರೆ ಇನ್ನೇನು ಚೆನ್ನಾಗಿರಲ್ಲ ಜಾತ್ರೆಲಿ. ತಮಣಿ ಪಿಂಕಿಗೋಸ್ಕರ ಜಾತ್ರೆ ಸೀರೆ ತರಕ್ ಹೋಗಿರ್ಬೇಕು. ನನಗಲ್ಲ ಅತ್ತೆ, ನಿಮ್ಗೋಸ್ಕರ ಜಾತ್ರೆ ಸೀರೆ ತರಕ್ ಹೋಗಿರ್ಬೇಕು ತಮಣಿ. ನನ್ಗೋಸ್ಕರ ಕ್ಲಿಪ್ಪು, ಹೇರ್ ಬ್ಯಾಂಡು, ನೇಲ್ ಪಾಲಿಶ್, ಸರ ಎಲ್ಲ ತರ್ತಾನೆ ಗೊತ್ತಾ? ನೋಡ್ತೀನಿ ಅದೇನ್ ತಂದಬಾಗ್ತಾನೆ ಅಂತ ನಾನು ನೋಡ್ತೀನಿ. ನನ್ಗೋಸ್ಕರ ತರ್ತಾನ ಇಲ್ಲ ನಿನ್ಗೋಸ್ಕರ ಅಂತ ನಾನು ಇವತ್ತು ನೋಡೇ ಬಿಡ್ತೀನಿ ಕಣೆ ಪಿಂಕಿ. ನೋಡೋಣ, ಹೆತ್ತಮ್ಮ ಇಂಪಾರ್ಟೆಂಟಾ ಹೆಂಡತಿ ಇಂಪಾರ್ಟೆಂಟಾ ನಮ್ ತಮಣಿಗೆ ಅಂತ. ಅಯ್ಯೋ ಸಾಕ್ ಸುಮ್ಮನಿರಿ ಅತ್ತೆ, ತಮಣಿ ನನ್ಗೋಸ್ಕರನೇ ಶಾಪಿಂಗ್ ಮಾಡ್ಕೊಂಡ್ ಬರ್ತಾನೆ, ನೋಡ್ತೀರಿ. ಅಯ್ಯೋ ದೇವ್ರೆ, ನನ್ ತಲೆ ಚಿಟ್ಟಿ ಹಿಡಿದಿರೆ. ಏನ್ ಕಿತ್ತಾಡ್ತಿರೋ ದೇವ್ರೆ, ನಿಮ್ಗಳಿಗ ದೇವ್ರ ಏನಂತ ಬಾಯಿ ಕೊಟ್ಬಿಟ್ನೋ. ನಾನ್ ಸ್ಟಾಪ್ ಮಾತಾಡ್ತೀರಾ. ನಿಮ್ಗಳ ಬಾಯಿ ಚರ್ಮದ್ದಲ್ಲ, ರಬ್ಬರ್ದು ಅನ್ಸುತ್ತೆ. ಸೋಲದೇ ಇಲ್ಲ ನಿಮ್ಗಳ ಬಾಯಿಗೆ. ಜಗಳ ಆಡ್ತಿದ್ರೆ ಕಂಟಿನ್ಯೂಸ್ ಆಗಿ ವಾದ ಮಾಡ್ತೀರಾ. ಅದೇನಂತ ಭಗವಂತ ನಿಮ್ಮಿಬ್ರನ್ನ ಅತ್ತೆ ಸೊಸೆ ಮಾಡಿ ನನ್ನನ್ನ ಮತ್ತೆ ತಮಣಿನ ಮಧ್ಯದಲ್ಲಿ ಸಿಗಾಕಿಸ್ಬಿಟ್ಟ. ಫಸ್ಟ್ ನಾನ್ ಶಮನ್ ಜೊತೆ ನನ್ ಗಂಡನ್ ಮನೆ ಸೇರ್ಕೋಬೇಕು, ಇಲ್ಲಾಂದ್ರೆ ನೀವಿಬ್ರು ಸೇರ್ಕೊಂಡು ನನ್ನನ್ನು ಹಾಫ್ ಮೆಂಟ್ಲು ಮಾಡಕ್ ಬಿಡ್ತೀರಾ. ಇವತ್ ನೋಡೇ ಬಿಡ್ತೀನಿ. ತಮಣಿ ನನ್ಗೋಸ್ಕರ ಹೇರ್ ಬ್ಯಾಂಡು, ಕ್ಲಿಪ್ಪು, ನೇಲ್ ಪಾಲಿಶ್, ಸರ, ಬಳೆ ಎಲ್ಲ ತರ್ತಾನ ಅಥವಾ ಇವ್ರ ಅಮ್ಮಂಗೋಸ್ಕರ ಜಾತ್ರೆ ಸೀರೆ, ಜಾತ್ರೆ ಬಳೆ ತರ್ತಾನ ಅಂತ. ನನ್ಗೋಸ್ಕರ ತರ್ತಾನ, ಇವ್ರ ಅಮ್ಮಂಗೋಸ್ಕರ ತರ್ತಾನ. ನೋಡ್ಬಿಟ್ಟು ಎಲ್ಲಾದ್ರೂ ನನ್ಗೋಸ್ಕರ ತಂದಿಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ತಮಣಿದು. ಬರೀ ನಮ್ ತಮಣಿ ಇವತ್ತು ನನ್ಗೋಸ್ಕರ ವಸ್ತುಗಳು ತರ್ತಾನ, ಇವಳಿಗೋಸ್ಕರ ತರ್ತಾನ ಅಂತ ನೋಡೇ ಬಿಡ್ತೀನಿ. ಅಮ್ಮ ಹೆಚ್ಚ ಹೆಂಡತಿ ಹೆಚ್ಚ ಅಂತ ಇವತ್ತು ಗೊತ್ತಾಗೇ ಆಗ್ಬಿಡುತ್ತೆ. ಎಲ್ಲಾದ್ರೂ ಹೆಂಡತಿಗೋಸ್ಕರನೇ ಎಲ್ಲ ತಂದು ನನಗೇನಾದ್ರೂ ತರ್ಲಿಲ್ಲ ಅಂದ್ರೆ ನಮ್ ತಮಣಿಗೆ ಬೆಳೆ ಹೊಡೆದು ಬಿಡ್ತೀನಿ ಆಮೇಲೆ ಇವತ್ತು. ಕೂರಕ್ಕಾಗ್ಬಾರ್ದು, ಹೇಳಕ್ಕಾಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ನೋಡಿ ತಮಣಿ ಮಾವ ಬಂದ. ಏನ್ ತಂದ? ನಿಮ್ಮಿಬ್ರಿಗೋಸ್ಕರನೂ ಏನು ತಂದಿಲ್ಲ, ಬರೀ ನಂಗೋಸ್ಕರ ತುಂಬಾ ತುಂಬಾ ಆಟ ಸಾಮಾನ್ ತಂದ. ಎಷ್ಟೊಂದು ಆಟ ಸಾಮಾನು, ಎಷ್ಟೊಂದು ಆಟ ಸಾಮಾನು. ತಮಣಿ ನನ್ಗೋಸ್ಕರ ಏನ್ ತಂದ್ಯೋ? ಪಿಂಕಿ ನಿನ್ಗೋಸ್ಕರ ಏನು ತರ್ಲಿಲ್ಲ ಕಣೆ, ಜಾತ್ರೆಲಿ ಒಂಚೂರು ಚೆನ್ನಾಗಿರ್ಲಿಲ್ಲ. ನಿನಗೆ ಅಂತ ರಬ್ಬರ್ ಬ್ಯಾಂಡು, ಕ್ಲಿಪ್ಪು, ಬಳೆ ಎಲ್ಲ ತರೋಣ ಅಂತಾನೆ ಹೋದೆ. ಆದ್ರೆ ಅಲ್ಲಿ ಒಳ್ಳೆ
ಒಳ್ಳೆ ದುಡ್ಡು ಉಳಿತು ನಿನ್ ಮಗಿಗೆ ನನ್ನ ಮೊಮ್ಮಗಳಿಗೆ ಇಷ್ಟೊಂದೆಲ್ಲ ಆಟ ಸಾಮಾನು ತಂದ್ಕೊಟ್ಟಲ್ಲ ಅದು ಎಲ್ಲರಿಗೂ ಖುಷಿ ಆಯ್ತು ಕಣ ತಮ್ಮಣಿ. ಕಣೆ ಅಮ್ಮ ನೋಡಿ ಪಾಪಗೋಸ್ಕರ ಎಷ್ಟು ಆಟ ಸಾಮಾನು ತಂದೀನಿ. ಒಳ್ಳೊಳ್ಳೆ ಆಟ ಸಾಮಾನು ಇತ್ತು ಕಣೆ ಅಮ್ಮ. ಗಿರ್ಗಿಟ್ಲೆ ಎಲ್ಲ ಇತ್ತು ನೋಡು, ಅಲ್ಲಿ ಗೊಂಬೆ ಆಟ ಸಾಮಾನು ಎಲ್ಲ ತಂದಿದ್ದೀನಿ ಕಣ ಚುಪ್ಪಿ ಪಾಪು. ಇಷ್ಟ ಆಯ್ತಾ ನಿನಗೆ? ನಿನ್ಗೋಸ್ಕರ ಇಡೀ ಜಾತ್ರೆ ಎಲ್ಲ ಸುತ್ತಿ ನನ್ನ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡಿ ನಿನಗೆಲ್ಲ ಇಷ್ಟ ಆಗುತ್ತೆ ಅಂತ ತುಂಬಾ ಆಟ ಸಾಮಾನು ತಂದೀನಿ. ಈ ಎಲ್ಲ ಆಟ ಸಾಮಾನೆಲ್ಲ ಆಟ ಆಡ್ಬೇಕು. ನೋಡು ನೋಡು ಅಲ್ಲಿ ಗಿಲ್ಕಿ, ಅದ್ ನಿಂಗೆ ತುಂಬಾ ಇಷ್ಟ ಆಗುತ್ತೆ. ನೋಡಲ್ಲಿ ಅಡಿಗೆ ಸೆಟ್ಟು, ಡಾಕ್ಟರ್ ಸೆಟ್ಟು, ಕಿಚನ್ ಸೆಟ್ ಎಲ್ಲ ಇದೆ, ವಾಷಿಂಗ್ ಮಿಷಿನ್ ಸೆಟ್ಟು. ಇದನ್ನೆಲ್ಲ ಇಟ್ಕೊಂಡು ಆಟ ಆಡು, ಓಕೆನಾ? ತಮಣಿ ಎಲ್ಲ ಆಟ ಸಾಮಾನು ಚೆನ್ನಾಗಿದೆ, ಆದ್ರೆ ಪಿಂಕಿಗೋಸ್ಕರ ಅಮ್ಮಂಗೋಸ್ಕರ ಏನಾದ್ರೂ ಒಂದೊಂದು ವಸ್ತು ಆದ್ರೂ ತರೋದಲ್ವೇನೋ? ಯಾಕೋ ಹಂಗೆ ಬಂದೆ? ಇಷ್ಟೊಂದೆಲ್ಲ ಆಟ ಸಾಮಾನು ತರೋದ್ರ ಬದಲು ಒಂದೆರಡು ಆಟ ಸಾಮಾನು ತಗೊಂಡು ಪಿಂಕಿಗೊಂದು ರಬ್ಬರು ಹೇರ್ ಬ್ಯಾಂಡು ಅಥವಾ ಅಮ್ಮಂಗೊಂದು ಬಳೆ ಏನಾದರೂ ತರಬೇಕಿತ್ತು. ಎಲ್ಲರಿಗೂ ತಂದು ಕೊಟ್ರೆ ಖುಷಿ ಆಗುತ್ತೆ ಅಲ್ವಾ? ಪಾಪ ಚುಪ್ಪಿ ಪಾಪು ಒಬ್ಳೆ ಖುಷಿ ಪಡ್ಲಿ ಅಂತ ಇಷ್ಟೊಂದೆಲ್ಲ ಆಟ ಸಾಮಾನು ತಂದ್ರೆ ಇವರಿಬ್ರಿಗೆ ಬೇಜಾರಾಗಲ್ವಾ? ಅಯ್ಯೋ ನನಗೆಂತ ಬೇಜಾರು ಬಿಡವ ಪುಟ್ಟಿ, ನನಗೇನ್ ತಂದ್ಕೊಟ್ಟಿಲ್ಲ ಅಂದ್ರೂ ನನಗೇನ್ ಬೇಜಾರಾಗಲ್ಲ. ಪಾಪ ಚುಪ್ಪಿ ಪಾಪುಗೆಲ್ಲ ಆಟ ಸಾಮಾನು ತಂದ್ಕೊಟ್ನಲ್ಲ, ನನಗಂತೂ ಅದೇ ಖುಷಿ ಆಯ್ತು. ಪಿಂಕಿ ಏನು ತಂದಿಲ್ವಲ್ಲ, ಅದೇ ನನಗೊಂದು ಚೊಂಬ್ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ಲೋ ತಮಣಿ, ನನ್ಗಿಂತ ನಿಮ್ಮ ಅಕ್ಕನ ಪಾಪುನೇ ಹೆಚ್ಚಾಗೋಯ್ತಾ? ನಾನ್ ನಿನ್ ಹೆಂಡತಿ ಅನ್ನೋದು ಬೇಡ ನಿನಗೆ. ನಿನ್ ಜೇಬಲ್ಲಿದ್ದ ದುಡ್ಡನ್ನೆಲ್ಲ ನಿಮ್ಮ ಅಕ್ಕನ ಪಾಪಗೋಸ್ಕರ ಆಟ ಸಾಮಾನಿಗೋಸ್ಕರ ಖರ್ಚು ಮಾಡಿದ್ಯಾ? ನಿನ್ ಯೋಗ್ಯತೆಗೆ ನಾನು ಹೆಂಡತಿ ಅಂತ ಗೊತ್ತಿದ್ದು ನನ್ಗೋಸ್ಕರ ಒಂದು ರಬ್ಬರ್ ಹೇರ್ ಬ್ಯಾಂಡ್ ಕೊಟ್ಟು ತಗೊಂಡ್ ಬರಕ್ಕೂ ಆಗಲ್ವಾ ಜಾತ್ರೆಯಿಂದ? ನಾನ್ ಸರ್ಕಸ್ಸಿಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನೀವೇ ಬೇಕಾದ್ರೆ ಎಲ್ಲಿಗಾದ್ರೂ ಹೋಗಿ, ನೀವುಗಳೆಲ್ಲರೂ ಸರ್ಕಸ್ಸಿಗಾದ್ರೂ ಹೋಗಿ, ಸುಡ್ಗಾಡಿಗಾದ್ರೂ ಹೋಗಿ. ನಾನಂತೂ ಎಲ್ಲಿಗೂ ಬರಲ್ಲ, ನೀವುಗಳೇ ಹೋಗಿ ಸಾಯ್ರಿ. ಪಿಂಕಿ ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಿದೀಯಾ? ನಿಂತ್ಕೊಳ್ಳೆ. ಸರ್ಕಸ್ಸಿಗೆ ಹೋದಾಗ ಅಲ್ಲೇ ಏನಾದ್ರು ಕೊಡಿಸ್ತೀನಿ ಕಣೆ. ಯಾಕೆ ಆತರ ಉರ್ಕೊಂಡು ಒಳಗಡೆ ಹೋಗ್ತಿದೀಯಾ? ಚುಪ್ಪಿ ಪಾಪು ನಮ್ಮ ಅಕ್ಕನ ಪಾಪು ಅಲ್ವಾ, ಅವಳಿಗೆ ಕೊಡಿಸ್ತಾಳೆ, ಇನ್ಯಾರಿಗೆ ಕೊಡಿಸ್ತಾರೆ? ಛೇ, ಪಾಪುಗೆ ಇಷ್ಟೆಲ್ಲ ಆಟ ಸಾಮಾನು ತಂದಿದ್ದು ಕುರ್ಕಂಡ್ಲ ಅಥವಾ ಅವಳಿಗೆ ಏನು ತರ್ಲಿಲ್ಲ ಅಂತ ಉರ್ಕಂಡ್ಲ? ಏನು ಗೊತ್ತಾಗ್ತಿಲ್ಲ. ಈ ಹೆಂಗಸ್ರದ್ದು ಏನೇನ್ ಗಿಮಿಕ್ಕೋ ಒಂದು ಅರ್ಥ ಆಗಲ್ಲ. ಯಾವಾಗ ಕೋಪ ಮಾಡ್ಕಂತಾರೆ, ಯಾವಾಗ ಬೇಜಾರ್ ಮಾಡ್ಕಂತಾರೆ ಅಂತ ಗೊತ್ತೇ ಆಗಲ್ಲ. ಲೋ ತಮಣಿ, ಬಿಡಾತ್ಲಗಿ ಉರ್ಕೊಂಡು ಮನೆ ಒಳಗಡೆನೆ ಬಿದ್ದಿರ್ಲಿ. ನಡಿ, ನಾನು ಪುಟ್ಟಿ ಚುಪ್ಪಿ ಪಾಪು ನೀನು ಎಲ್ಲರೂ ಹೋಗಿ ಸರ್ಕಸ್ ನೋಡ್ಕೊಂಡು, ಚರ್ಮುರಿ ತಿನ್ಕೊಂಡು, ಬೋಂಡ ಬಜ್ಜಿ ಪಕೋಡ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಬರೋಣ.